ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಡಚ್ಚರು, ಡೇನರು, ಬ್ರಿಟಿಷರು ಹಾಗೂ ಫ್ರೆಂಚರ ಬಗ್ಗೆ ಗಮನಿಸೋಣ. ಡಚ್ಚರು ಕ್ರಿಸ್ತಶಕ 1596ರಿಂದ 1792. ಡಚ್ಚರ ರಾಜಧಾನಿ ಪುಲಿಕಾಟ್ ಆಗಿತ್ತು. 1587ರಲ್ಲಿ ಡಚ್ಚರು ಸ್ಪೇನಿನ ದೊರೆಯಾದಂತಹ ಎರಡನೇ ಫಿಲಿಪನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡರು. ಭಾರತಕ್ಕೆ ಬಂದ ಮೊದಲ ಡಚ್ ವ್ಯಕ್ತಿ ಎಂದರೆ ಕಾರ್ಲೆನಿಯಸ್ ಹೌಟ್ಮನ್ ಆಗಿದ್ದಾನೆ. ಮಾರ್ಚ್ 20, 1602ರಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಲಾಯಿತು. ಇನ್ನು ಬಂತಂಬಳ್ಳಿ ನಡೆದ ಕದನದಲ್ಲಿ ಡಚ್ಚರು ಪೋರ್ಚುಗೀಸರನ್ನ ಸೋಲಿಸುವ ಮೂಲಕ ಅಂಬೋಯನ, ಜರಕಾತ್, ಗೋವಾ, ಮಲ್ಕಾವನ್ನ ವಶಪಡಿಸಿಕೊಂಡು 1658ರಲ್ಲಿ ಪೋರ್ಚುಗೀಸರನ್ನ ಸಿಲೋನ್ನಿಂದ ಹೊರ ಹಾಕಿದರು. ಭಾರತದಲ್ಲಿನ ರೇಷ್ಮೆ, ಪೆಟ್ಲುಪ್ಪು, ಅಕ್ಕಿ, ಬಟ್ಟೆ, ಅಫೀಮುಗಳು ಡಚ್ಚರ ಪ್ರಮುಖ ಆಕರ್ಷಣೆಯ ವಸ್ತುಗಳಾಗಿದ್ದವು. 1604ರಲ್ಲಿ ಡಚ್ಚರು ಜಾಮೋರಿನ್ ಅರಸನ ಅನುಮತಿಯನ್ನು ಪಡೆದು ಕಲ್ಲಿಕೋಟೆಯಲ್ಲಿ ಒಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡಿದರು. ಪೆಟ್ಟಂಪಲ್ಲಿ, ಮಸಲಿಪಟ್ಟಣಂ, ಪೂಲಿಕಾಟ್, ಸೂರತ್, ನಾಗಪಟ್ಟಣಂ, ಭೀಮಲಿಪಟ್ಟಣಂ, ಬಾಲ್ಸೂರ್, ಕಾರೈಕಲ್, ಪಾಟ್ನಾ, ಕ್ವಿಲಾನ್, ಅಲಹಾಬಾದ್, ಕೊಚ್ಚಿನ್, ಚಿನ್ಸೂರ್, ಖಾಸಿಂ ಬಾಜಾರ್, ಬ್ರೋಚ್, ಟಿಟಿಕಾರಂಗಳು ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ಡಚ್ಚರ ಅವನತಿಗೆ ಕಾರಣಗಳು: 1. ಭಾರತಕ್ಕಿಂತ ಹೆಚ್ಚಾಗಿ ಈಸ್ಟ್ ಇಂಡೀಸ್ ದ್ವೀಪಗಳತ್ತ ಗಮನ ಹರಿಸಿದ್ದು. 2. ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಭ್ರಷ್ಟಾಚಾರಿಗಳಾಗಿ ಕಂಪನಿಯ ಹಿತವನ್ನ ಗಾಳಿಗೆ ತೂರಿದ್ರು. 3. ವ್ಯವಸ್ಥಿತವಾದ ಸೇನಾ ಸಂಘಟನೆ ಇಲ್ಲದಿರುವುದು. 4. ನೌಕಾಪಡೆಗೆ ಮಹತ್ವ ಕೊಡದೇ ಇದ್ದದ್ದು. 5. ತಿರುವಾಂಕೂರಿನ ಅರಸರ ಪ್ರಾಬಲ್ಯದಿಂದಾಗಿ ಡಚ್ಚರು ಮಲಬಾರ್ ತೀರದಲ್ಲಿ ತಮ್ಮ ಮಹತ್ವವನ್ನ ಕಳೆದುಕೊಂಡ್ರು. ಇನ್ನು 1759ರಲ್ಲಿ ಡಚ್ಚರು ಬಿದ್ರಾ ಕದನದಲ್ಲಿ ರಾಬರ್ಟ್ ಕ್ಲೈವನಿಂದ ಸೋತು ಭಾರತದಿಂದ ನಿರ್ಗಮನ ಮಾಡಿದ್ರು. ಡೇನರು ಕ್ರಿಸ್ತಶಕ 1616ರಲ್ಲಿ ಭಾರತಕ್ಕೆ ಮೊದಲ ಡೇನರ ಪಾದಾರ್ಪಣೆಯಾಯಿತು. ಇನ್ನು 1620ರಲ್ಲಿ ಇವರು ತಿರುವಾಂಕೂರ್ನಲ್ಲಿ ಮೊದಲ ವ್ಯಾಪಾರ ಕೋಟೆಯನ್ನ ಸ್ಥಾಪಿಸಿದರು. ನಂತರ 1845ರಲ್ಲಿ ತಮ್ಮ ವ್ಯಾಪಾರ ಸ್ವಾಸ್ಥ್ಯಗಳನ್ನ ಬ್ರಿಟಿಷರಿಗೆ ಮಾರಿ ಡೇನರು ಭಾರತದಿಂದ ನಿರ್ಗಮನ ಮಾಡಿದರು. ಬ್ರಿಟಿಷರು 1600ರಿಂದ 1947 ರಾಜಧಾನಿ ಕಲ್ಕತ್ತಾ ಆಗಿತ್ತು. ಭಾರತಕ್ಕೆ ಬಂದ ಮೊದಲ ಆಂಗ್ಲ ವರ್ತಕ ಜಾನ್ ವಿಲ್ಡನ್ ಹಾಲ್ ಆಗಿದ್ದಾನೆ. ಇನ್ನು 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲಾಯಿತು. ಡಿಸೆಂಬರ್ 31, 1600ರಂದು ಇಂಗ್ಲೆಂಡಿನ ರಾಣಿ ಎಲಿಜಬೆತಳು ಕಂಪನಿಗೆ 15 ವರ್ಷಗಳ ಪೌರ್ವಾತ್ಯ ಏಕಸ್ವಾಮ್ಯ ಹಾಗೂ ಸನ್ನದ್ಧನ ಮಾಡಿಕೊಟ್ಲು. 1608ರಲ್ಲಿ ಸರ್ ಕ್ಯಾಪ್ಟನ್ ಹಾಕಿನ್ಸನು ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯುವಲ್ಲಿ ವಿಫಲನಾದ. 1612ರಲ್ಲಿ ಆಂಗ್ಲರ ಬೆಸ್ಟನು ಪೋರ್ಚುಗೀಸರನ್ನ ಸ್ವಾಲಿ ಕದನದಲ್ಲಿ ಸೋಲಿಸಿದ. ಇದು ಮುಂದೆ ಪೋರ್ಚುಗೀಸರ ಅವನತಿಗೆ ಪ್ರಮುಖ ಕಾರಣವಾಯಿತು. ಕೊನೆಗೆ ಮೊಘಲ್ ಚಕ್ರವರ್ತಿ ಜಹಾಂಗೀರನಿಂದ ವ್ಯಾಪಾರ ರಿಯಾಯಿತಿಗಳನ್ನ ಪಡೆದು ಆಲ್ಡವರ್ತ್ ಎಂಬ ವರ್ತಕನು 1613ರಲ್ಲಿ ಸೂರತ್ನಲ್ಲಿ ಪ್ರಥಮ ಬ್ರಿಟಿಷ್ ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡಿದ. ಬ್ರಿಟಿಷರ ವರ್ತಕ ಆಲ್ಡವರ್ತ್ ಹೇಳುವಂತೆ ಸೂರತ್ ಭಾರತದ ವ್ಯಾಪಾರ ಮಾರ್ಗ ತೆರೆಯುವ ಬೀಗದ ಕೈ ಎಂದಿದ್ದಾನೆ. 1615ರಲ್ಲಿ ಸರ್ ಥಾಮಸ್ ರೋನು ಇಂಗ್ಲೆಂಡಿನ ದೊರೆಯಾದಂತಹ 1ನೇ ಜೇಮ್ಸನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯುವ ಮೂಲಕ ಆಗ್ರಾ, ಅಲಹಾಬಾದ್, ಬರೋಡಾ ಮತ್ತು ಬ್ರೋಚ್ಗಳಲ್ಲಿ ವ್ಯಾಪಾರ ಕೋಟೆಗಳನ್ನು ಸ್ಥಾಪನೆ ಮಾಡಿದ. 1611ರಲ್ಲಿ ಕ್ಯಾಪ್ಟನ್ ಹಿಪ್ಪಾನ್ ಎಂಬ ಆಂಗ್ಲ ವರ್ತಕನು ಗಿರಣಿ ಬಟ್ಟೆಯನ್ನು ಕೊಳ್ಳುವ ಮೂಲಕ ಮಚಿಲಿಪಟ್ಟಣಂನಲ್ಲಿ ಒಂದು ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡಿದ. ಮಚಿಲಿಪಟ್ಟಣಂ ಬ್ರಿಟಿಷರ ಆರಂಭದ ರಾಜಧಾನಿಯಾಗಿತ್ತು. 1632ರಲ್ಲಿ ಗೋಲ್ಕೊಂಡ್ ಸುಲ್ತಾನನು ಬ್ರಿಟಿಷರಿಗೆ ಸುವರ್ಣ ರಹದಾರಿ ಪತ್ರಗಳನ್ನು ನೀಡುವ ಮೂಲಕ ವಾರ್ಷಿಕವಾಗಿ 500 ಪೌಂಡ್ ಸುಂಕ ಪಡೆದು ಕಂಪನಿಗೆ ತನ್ನ ರಾಜ್ಯದಲ್ಲಿ ಹಾಗೂ ಬಂದರುಗಳಲ್ಲಿ ಮುಕ್ತ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡಿದ. ಕಾರ್ಟ್ ರೈಟ್ ಎಂಬಾತನು ಒರಿಸ್ಸಾ ಹಾಗೂ ಹರಿಪುರ ಮತ್ತು ಬಾಲ್ಸೂರ್ಗಳಲ್ಲಿ ವ್ಯಾಪಾರ ಕೋಟೆಗಳನ್ನ ಸ್ಥಾಪನೆ ಮಾಡಿದ. 1639ರಲ್ಲಿ ಫ್ರಾನ್ಸಿಸ್ ಡೇ ಎಂಬಾತನು ಮದ್ರಾಸ್ ನಗರವನ್ನ ಸ್ಥಾಪಿಸುವ ಮೂಲಕ
ಅಲ್ಲಿ ಸೆಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿಸಿದ. ಭಾರತದಲ್ಲಿ ಮೊದಲ ಬಾರಿಗೆ ಕಂಪನಿ ಒಡೆತನಕ್ಕೆ ಒಳಪಟ್ಟ ಭೂಮಿ ಎಂದರೆ ಮದ್ರಾಸ್ ಪ್ರಾಂತ್ಯವಾಗಿದೆ. ಇಂಗ್ಲೆಂಡಿನ ದೊರೆಯಾದ 2ನೇ ಚಾರ್ಲ್ಸನು ಪೋರ್ಚುಗಲಿನ ರಾಜಕುಮಾರಿಯಾದ ಕ್ಯಾಥರಿನಳನ ಮದುವೆಯಾಗುವ ಮೂಲಕ ಬಾಂಬೆ ಪ್ರಾಂತ್ಯವನ್ನು ವರದಕ್ಷಿಣೆಯಾಗಿ ಪಡೆದು ಅದನ್ನು ಕಂಪನಿಗೆ ಗುತ್ತಿಗೆಯ ಆಧಾರದ ಮೇಲೆ ಬಿಟ್ಟುಕೊಟ್ಟ. 1698ರಲ್ಲಿ ಕಂಪನಿಯು ಹೂಗ್ಲಿ ನದಿ ತೀರದಲ್ಲಿದ್ದ ಸೂತನತಿ, ಕಾಲಿಕಟ್ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಪಡೆದು ಕಲ್ಕತ್ತಾ ನಗರವನ್ನು ಸ್ಥಾಪನೆ ಮಾಡಿತು. 1696ರಲ್ಲಿ ಜಾರ್ಜ್ ಚಾರ್ನಾಕ್ ಎಂಬಾತನು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ನಿರ್ಮಿಸಿದ. ಮುಂದೆ ಕಲ್ಕತ್ತಾ 1911ರವರೆಗೆ ಬ್ರಿಟಿಷರ ರಾಜಧಾನಿಯಾಗಿ ಮುಂದುವರಿಯಿತು. ಔರಂಗಜೇಬ್ ಮತ್ತು ಬಂಗಾಳದ ಗವರ್ನರ್ ಆದ ಶಹಿಸ್ತಾ ಖಾನರು ಬ್ರಿಟಿಷರ ಚಟುವಟಿಕೆಗಳನ್ನು ವಿರೋಧಿಸತೊಡಗಿದರು. ಆಗ ಆಂಗ್ಲರ ಜೋಸಿಯಾ ಚೈಲ್ಡನು ಮೊಘಲರ ಮೇಲೆ ಯುದ್ಧ ಸಾರಿ ಚಿತ್ತಗಾಂಗ್ ಪ್ರಾಂತವನ್ನು ಆಕ್ರಮಿಸಿಕೊಂಡ. ಆದರೆ ಔರಂಗಜೇಬನು ಆಂಗ್ಲರಿಂದ 17,000 ಪೌಂಡ್ ದಂಡ ಪಡೆದು ಅವರ ನೌಕೆಗಳನ್ನು ಬಿಟ್ಟುಕೊಟ್ಟ. ಕೊನೆಗೆ ಔರಂಗಜೇಬನು ಆಂಗ್ಲರಿಂದ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿಯನ್ನು ಪಡೆಯುವ ಮೂಲಕ ಬಂಗಾಳದಲ್ಲಿ ವ್ಯಾಪಾರಕ್ಕೆ ಮುಕ್ತ ಅನುಮತಿಯನ್ನು ಮಾಡಿಕೊಟ್ಟ. ಇನ್ನು ಆಂಗ್ಲರ ವೈದ್ಯ ವಿಲಿಯಂ ಹ್ಯಾಮಿಲ್ಟನು ಮೊಘಲ್ ಚಕ್ರವರ್ತಿ ಫಾರೂಕ್ಸಿಯಾರನ ರೋಗವನ್ನು ಗುಣಪಡಿಸಿದ್ರಿಂದ ಮೊಘಲ್ ಚಕ್ರವರ್ತಿಯು ಆಂಗ್ಲರಿಗೆ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದ. ಫ್ರೆಂಚರು ಕ್ರಿಸ್ತಶಕ 1664ರಿಂದ 1954 ಫ್ರೆಂಚರ ರಾಜಧಾನಿ ಪಾಂಡಿಚೇರಿಯಾಗಿತ್ತು. ಭಾರತಕ್ಕೆ ಬಂದ ಐರೋಪ್ಯರಲ್ಲಿ ಫ್ರೆಂಚರೇ ಕೊನೆಯವರಾಗಿದ್ದಾರೆ. ಫ್ರಾನ್ಸಿನ 14ನೇ ಲೂಯಿ ಮತ್ತು ಅವನ ಅರ್ಥ ಸಚಿವರಾದ ಕೋಲ್ಬರ್ಟರು ಸೇರಿ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು. 1667ರಲ್ಲಿ ಭಾರತಕ್ಕೆ ಬಂದ ಫ್ರಾಂಕೋಯಿಸ್ ಕೆರಾನನು ಪ್ರಥಮ ಫ್ರೆಂಚ್ ವ್ಯಾಪಾರ ಕೋಟೆಯನ್ನು ಸೂರತ್ನಲ್ಲಿ ಸ್ಥಾಪನೆ ಮಾಡಿದ. 1669ರಲ್ಲಿ ಗೋಲ್ಕೊಂಡ ಸುಲ್ತಾನನ ಅನುಮತಿಯನ್ನು ಪಡೆದು ಮಚಿಲಿಪಟ್ಟಣಂನಲ್ಲಿ ಮತ್ತೊಂದು ವ್ಯಾಪಾರ ಕೋಟೆಯನ್ನು ತೆರೆಯಲಾಯಿತು. ಫ್ರಾಂಕೋಯಿಸ್ ಮಾರ್ಟಿನನು ಭಾರತದ ನಿಜವಾದ ಫ್ರೆಂಚ್ ವಸಾಹತುಗಳ ನಿರ್ಮಾಪಕನಾಗಿದ್ದಾನೆ. ಫ್ರಾಂಕೋಯಿಸ್ ಮಾರ್ಟಿನ್ ಮತ್ತು ಬೆಲಿಂಜರರು ಬಿಜಾಪುರ್ ಸುಲ್ತಾನ ಶೇರ್ಖಾನ್ ಲೂದಿಯಿಂದ ವಾಲಿಕೊಂಡಂಪುರಂ ಬಳಿ ಒಂದು ಗ್ರಾಮವನ್ನು ದಾನವನ್ನಾಗಿ ಪಡೆದು ಅಲ್ಲಿ ವ್ಯಾಪಾರ ಕೋಟೆಯನ್ನು ಸ್ಥಾಪನೆ ಮಾಡಿದರು. ಅದು ಮುಂದೆ ಪಾಂಡಿಚೇರಿಯಾಯಿತು. ಈ ಪಾಂಡಿಚೇರಿಯು ಫ್ರೆಂಚರ ರಾಜಧಾನಿಯಾಗಿ ಮುಂದುವರಿಯಿತು. 1693ರಲ್ಲಿ ಪಾಂಡಿಚೇರಿ ಡಚ್ಚರ ವಶವಾಯಿತು. ಆದರೆ ರೀಶ್ವಿಕ್ ಒಪ್ಪಂದದ ಪ್ರಕಾರ ಫ್ರೆಂಚರು ಪಾಂಡಿಚೇರಿಯನ್ನು ಮರಳಿ ಪಡೆದುಕೊಂಡರು. ಚಂದ್ರನಾಗೂರು, ಮಾರಿಷಸ್, ಮಾಹೆ, ಕಾರೈಕಲ್, ಯಾನಮ್, ಬಾಲ್ಸೂರ್, ಕಾಸಿಂಬಾಜ್, ಹೂಗ್ಲಿಗಳು ಫ್ರೆಂಚರ ಪ್ರಸಿದ್ಧ ವ್ಯಾಪಾರ ಕೇಂದ್ರಗಳಾಗಿದ್ದವು. ಫ್ರೆಂಚರ ಗವರ್ನರ್ ಡೋಮನು 1739ರಲ್ಲಿ ಕಾರೈಕಲ್ನಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ತೆರೆದು ಜೊತೆಗೆ ಮೊಘಲರಿಂದ ನಾಣ್ಯ ಟಂಕಿಸುವ ಹಕ್ಕನ್ನು ಕೂಡ ಪಡೆದುಕೊಂಡ. 1746ರಲ್ಲಿ ಫ್ರೆಂಚರ ಗವರ್ನರ್ ಆಗಿ ಬಂದ ಡೂಪ್ಲೆಯು ರಾಜಕೀಯ ವಿಸ್ತರಣೆಗಾಗಿ ಕೈ ಹಾಕಿ ಕರ್ನಾಟಿಕ್ ಯುದ್ಧಗಳಲ್ಲಿ ಸೋತು ಹಿಂದಿರುಗಿದ.